ഇപ്പം രാജാക്കന്മാരെ പോലെ ജീവിക്കണേ. ഇപ്പം AP ഉസ്താദിൻ്റെയൊക്കെ കാര്യം പറഞ്ഞപ്പോൾ ഞാൻ തന്നെ ചിന്തിച്ചത് പറയട്ടെ. അതല്ലേ പറഞ്ഞത്, ആലിമീങ്ങളെ കുറിച്ചാണോ? ആലിമീങ്ങളാണോ ഇന്ന് രാജാക്കന്മാരെ പോലെ ജീവിക്കണത്? അള്ളാഹു ഇസ്സത്ത് നിലനിർത്തി തരുമാറാകട്ടെ. ഈ ഇരിക്കണ ഇത്രയും പേര് ഇവിടെ ഇരിക്കുന്നല്ലോ, ഏറ്റവും നല്ല ഭക്ഷണം കഴിക്കുന്നത് ആരാ? നിങ്ങൾ എത്ര പേര് ഇവിടെ ഇരിക്കുന്നല്ലോ. ഞാൻ ചോദിക്കുന്നു, ഈ ഇരിക്കുന്നതിൽ പണക്കാരനുണ്ട്, കോടീശ്വരന്മാരുണ്ട്, ഇല്ലേ? അള്ളാഹു ഒരുപാട് സമ്പത്ത് തന്നവരുണ്ട്, ജോലി കൂലി കരടക്കുന്നവരുണ്ട്. ഏറ്റവും നല്ല ഭക്ഷണം കഴിക്കുന്ന ആരാ? നിങ്ങൾക്കറിയാം, നിങ്ങൾ പറയില്ല ആരാ? ഉസ്താദന്മാര്. അള്ളാഹു ബർക്കത്ത് ചെയ്യുമാറാകട്ടെ. ഉറക്കപ്പറ, അള്ളാഹു ബർക്കത്ത് ചെയ്യുമാറാകട്ടെ. എന്നെ പറയട്ടെ, ഇരിക്കണ എല്ലാം കാശാരന്മാരല്ല. അള്ളാഹുവർക്കൊക്കെ ബർക്കത്ത് ചെയ്യുമാറാകട്ടെ. ഇവിടെ ഏറ്റവും നല്ല ഭക്ഷണം കഴിക്കണ ആരാ? നിങ്ങളെന്ത് ഇങ്ങനെ ഇരിക്കണേ? വെടികൊണ്ടതുവരെ ദഹിക്കണില്ല. അതാ പറഞ്ഞ മക്കളെ ഉസ്താദ്മാർക്ക് അടിച്ചു കൊടുക്കാൻ. അന്ന് വന്നപ്പോൾ പറഞ്ഞു, യോ ഉസ്താദോ, അയ്യോ അയ്യോ, ചെറിയ ശമ്പളം, വിദ്യാഭ്യാസമില്ല, അങ്ങേരെ കൂടെ ജീവിച്ച. എടാ, ഉസ്താദന്മാരാ ഇപ്പം രാജാക്കന്മാരെ പോലെ ജീവിക്കണേ. അള്ളാഹു ഈമാൻ തരുമാറാകട്ടെ. ഇപ്പം AP ഉസ്താദിൻ്റെയൊക്കെ കാര്യം പറഞ്ഞപ്പോൾ ഞാൻ തന്നെ ചിന്തിച്ചത് പറയട്ടെ. അതല്ലേ പറഞ്ഞത്, ആലിമീങ്ങളെ കുറിച്ചാണോ? ആലിമീങ്ങളാണോ ഇന്ന് രാജാക്കന്മാരെ പോലെ ജീവിക്കണത്? അള്ളാഹു ഇസ്സത്ത് നിലനിർത്തി തരുമാറാകട്ടെ. ആ കാലഘട്ടമൊക്കെ മാറി ഇങ്ങനെ ഓച്ചാനിച്ചിരിക്കണ കാലമൊക്കെ. ഞാൻ ചോദിക്കട്ടെ, ഏറ്റവും നല്ല ഭക്ഷണം കൊടുക്കുന്ന ഉസ്താദന്മാർക്കാ അല്ലേ? അപ്പോൾ ಅಲ್ಲಾಹು ವಿಶುದ್ಧമായ ഖുർആനിൽ പറഞ്ഞത് 5 നേരം. ಎಲ್ಲ ಪ್ರೇಕ್ಷಕರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದು ನಿಮಗೆ ಥಂಬ್ನೇಲ್ ಕಂಡಾಗಲೇ ತಿಳಿದಿರಬಹುದು. ಇಂದು ಭಾರತದ ಗ್ರ್ಯಾಂಡ್ ಮುಫ್ತಿಯಾಗಿರುವಂತಹ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದ್ ರವರು ಮಲೇಷಿಯಾಗೆ ಹಾಗೂ ಹಲವಾರು ದೇಶಗಳಿಗೆ ಹೋಗುತ್ತಾ ಇದ್ದಾರೆ. ಆದರೆ 85ರ ಹರೆಯು ದಾಟಿರುವಂತಹ ಉಸ್ತಾದರ ಮುಖದಲ್ಲಿ ಹಲವಾರು ಆಯಾಸಗಳು ಕಾಣುತ್ತಿದ್ದರೂ ಕೂಡ ಉಸ್ತಾದರು ಯಾವುದೇ ರೀತಿಯ ವಿಶ್ರಾಂತಿಯನ್ನು ಕೂಡ ತೆಗೆಯದೆ ದೀನಿನ ಉನ್ನತಿಗೆ ಬೇಕಾಗಿ, ತನ್ನ ಉಮ್ಮತಿಗಳಿಗೆ ಬೇಕಾಗಿ, ಜನಸಾಮಾನ್ಯರಿಗೆ ಬೇಕಾಗಿ, ದೀನಿನ ಉಳಿಗೊಳ್ಳುವಿಕೆಗೆ ಬೇಕಾಗಿ ಎಲ್ಲವನ್ನು ಸಹಿಸಿಕೊಂಡು ಅವರು ಮತ್ತೆಯೂ ಪ್ರಯಾಣಗಳನ್ನು ಬೆಳೆಸಿಕೊಂಡು ದೀನನ್ನು ಶಕ್ತಿಪಡಿಸಲು ಬೇಕಾಗಿ ನೋಡುತ್ತಿದ್ದಾರೆ. ಆ ಉಸ್ತಾದರ ಕುರಿತು ನಮ್ಮ ಪ್ರೀತಿಯ ಉಸ್ತಾದರಾದ ಸಿರಾಜುದ್ದೀನ್ ಕಾಸಿಮಿ ಪತ್ತನಾಪುರಂ ಉಸ್ತಾದರವರು ಒಂದು ವೇದಿಕೆಯಲ್ಲಿ, ದಮಾಮ್ನಲ್ಲಿರುವಂತಹ ಒಂದು ವೇದಿಕೆಯಲ್ಲಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದರವರ ಕುರಿತು ಹೇಳಿದಂತಹ ಮಾತುಗಳು ನೀವೆಲ್ಲರೂ ಕೂಡ ಈಗಷ್ಟೇ ಕೇಳಿರಬಹುದು. ಸುಲ್ತಾನುಲ್ ಉಲಮಾ ಉಸ್ತಾದರವರ ಜೀವನವು ಬಹಳ ಅದ್ಭುತವಾಗಿದೆ. ಸಿರಾಜುದ್ದೀನ್ ಕಾಸಿಮಿ ಉಸ್ತಾದರವರು ಹೇಳುತ್ತಾರೆ, ಉಸ್ತಾದರುಗಳು ಆಗಿದೆ ಇಂದು ರಾಜರಂತೆ ಜೀವಿಸುತ್ತಿರುವುದು. ಅದು ಅಲ್ಲಾಹನು ಅವರಿಗೆ ನೀಡುವಂತಹ ಒಂದು ನಿಯಾಮತ್ತಾಗಿದೆ. ಅಲ್ಲಾಹನು ದೀನನ್ನು ಕಲಿಯುವವರಿಗೆ ಕೊಡುವಂತಹ ಒಂದು ಪದವಿಯಾಗಿದೆ ಇದೆಲ್ಲವೂ ಕೂಡ. ಸುಲ್ತಾನುಲ್ ಉಲಮಾ ಉಸ್ತಾದರವರು ಹತ್ತದ ಕಾರುಗಳಿಲ್ಲ, ಹತ್ತದ ಅರಮನೆಗಳಿಲ್ಲ, ಹತ್ತದ ರಾಜಕಾರಣಿಗಳ ಸನಿಹಗಳಿಲ್ಲ. ಸುಲ್ತಾನುಲ್ ಉಲಮಾ ಉಸ್ತಾದರವರು ನಮ್ಮಂತೆ ಸಾಧಾರಣ ಒಂದು ಮನುಷ್ಯನಾಗಿ ಜನಿಸಿ ಅಲ್ಲಿ ತಮಗಿದ್ದಂತಹ ಎಲ್ಲ ರೀತಿಯ ದಾರಿದ್ರ್ಯವನ್ನು ದಾಟಿಕೊಂಡು ಎಲ್ಲವನ್ನು ಸಹಿಸಿ ಕಲಿಯುವ ಕಾಲದಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸಿ ಮತ್ತೆಯೂ ಪ್ರಬೋಧನೆ ರಂಗಕ್ಕೆ ಬಂದ ನಂತರವೂ ಮತ್ತೆಯೂ ಆಕ್ಷೇಪಗಳನ್ನು ಕೇಳಿ ಈಗಲೂ ಕೂಡ ಆಕ್ಷೇಪಗಳನ್ನು ಕೇಳುತ್ತಿದ್ದಾರೆ. ನನಗನಿಸುತ್ತದೆ, ಇಷ್ಟೊಂದು ಆಕ್ಷೇಪಗಳನ್ನು ಕೇಳಿದಂತಹ ಒಂದು ವ್ಯಕ್ತಿ ಈಗ ಲೋಕದಲ್ಲಿ ಇರಲ್ಲ. ನಾನು ಹೇಳುತ್ತಿರುವುದು ಸುಳ್ಳಲ್ಲ ಸಹೋದರರೇ. ನೀವೊಮ್ಮೆ ಸುಲ್ತಾನುಲ್ ಉಲಮಾ ಉಸ್ತಾದರವರ ಜೀವನವನ್ನೊಮ್ಮೆ ಕಲಿಯಿರಿ. ಸುಳ್ಳು ಎಂದು ನಿಮಗೆ ಅನಿಸುತ್ತಿದ್ದರೆ ಸುಲ್ತಾನುಲ್ ಉಲಮಾ ಉಸ್ತಾದರವರ ಕುರಿತು ಸೋಷಿಯಲ್ ಮೀಡಿಯಾಗಳಲ್ಲೂ ಉಸ್ತಾದರನ್ನು ತಿಳಿಯುವಂತಹ ವ್ಯಕ್ತಿಗಳಲ್ಲಿ ಕೇಳಿಕೊಂಡು ಅವರ ಶಿಷ್ಯರಾದಂತಹ ಸಕಾಫಿಗಳಲ್ಲಿ ಮತ್ತಿತರ ಸುನ್ನಿ ಮುಸ್ಲಿಮ್ಗಳಲ್ಲಿ ನೀವೊಮ್ಮೆ ಕೇಳಿ ನೋಡಿರಿ ಉಸ್ತಾದರ ಕುರಿತು. ಸುಲ್ತಾನುಲ್ ಉಲಮಾ ಉಸ್ತಾದರವರ ಜೀವನವು ಬಹಳ ಅದ್ಭುತಕರವಾದ ಜೀವನವಾಗಿದೆ. ಸಾಧಾರಣವಾಗಿ ಯಾರಿಗೂ ಸಹಿಸಲಾರದಂತಹ ಹಲವಾರು ಕಾಠಿಣ್ಯವಾದಂತಹ ಇವರ ವಿರುದ್ಧವಾದ ಹಲವಾರು ರೀತಿಯ ಪ್ರಚೋದನೆಗಳು, ಹಲವಾರು ರೀತಿಯ ಹೇಳಿಕೆಗಳನ್ನು ನೀಡುತ್ತಿರುವಂತಹ ಜನರು ಇಂದು ಕೂಡ ಸಮೂಹದಲ್ಲಿ ಜೀವಿಸುತ್ತಿದ್ದಾರೆ. ಆದರೆ ಕೆಲವೊಂದು ವಿಭಾಗ, ಕೆಲವಲ್ಲ ಹಲವಾರು ಜನರು ಅಂದು ಉಸ್ತಾದರನ್ನು ಆಕ್ಷೇಪಿಸಿದವರು ಇಂದು ಉಸ್ತಾದರ ಸನಿಹಕ್ಕೆ ಬಂದುಕೊಂಡು ಕ್ಷಮೆ ಯಾಚಿಸುತ್ತಿದ್ದಾರೆ. ಇದೆಲ್ಲವೂ ಕೂಡ ಅಲ್ಲಾಹನು ಉಸ್ತಾದರು ಕ್ಷಮಿಸಿದ್ದಕ್ಕೆ ನೀಡುವಂತಹ ಪ್ರತಿಫಲವಾಗಿದೆ ಎಂದು ನಮಗೆಲ್ಲರಿಗೂ ಕೂಡ ತಿಳಿಯುತ್ತಿದೆ. ಉಸ್ತಾದರು ಯಾರಿಗೂ ಕೂಡ ಯಾವುದೇ ರೀತಿಯ ಉತ್ತರಗಳನ್ನು ನೀಡದೆ ಎಲ್ಲರೂ ಕೂಡ
ಗೇಲಿ ಮಾಡಿದಂತಹ ಸಂದರ್ಭದಲ್ಲಿ ನಗುಮುಖದೊಂದಿಗೆ ಅವರು ತನ್ನ ಪ್ರಯಾಣವನ್ನು ಮುಂದಕ್ಕೆ ಸಾಗಿಸಿದರು. ಎಲ್ಲ ರೀತಿಯ ಸಾಮೂಹಿಕ ಶೈಕ್ಷಣಿಕವಾದಂತಹ ಎಲ್ಲ ರೀತಿಯ ಮುಸ್ಲಿಮರ ಪ್ರಗತಿಗಾಗಿ ದುಡಿದರು. ಯಾವುದೇ ರೀತಿಯ ವಿಶ್ರಾಂತಿಯನ್ನು ತೆಗೆಯದೆ ಮತ್ತೆಯೂ ಅವರು ದೇಶಗಳಿಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಲವಾರು ರೀತಿಯ ಪ್ರಯಾಣಗಳನ್ನು ಬೆಳೆಸಿಕೊಂಡು ಅಲ್ಲೆಲ್ಲಿಯೂ ಎಲ್ಲ ಸ್ಥಳಗಳಿಗೂ ಹೋಗಿ ಇಸ್ಲಾಂ ದೀನನ್ನು ಬೆಳೆಸಲು ಬೇಕಾಗಿ ಹಲವಾರು ಕಾರ್ಯಗಳನ್ನು ಮಾಡಿದಂತಹ ಉಸ್ತಾದರಾಗಿದ್ದಾರೆ. ಆದರೆ ಅಂದು ಉಸ್ತಾದರನ್ನು ಆಕ್ಷೇಪಿಸಿದವರಿಗೆ ಇಂದು ವಿಷಯಗಳೆಲ್ಲವೂ ಕೂಡ ತಿಳಿದು ಬರುತ್ತಿದೆ. ಉಸ್ತಾದರು ಸರಿ ಎಂದು ಎಲ್ಲರಿಗೂ ಕೂಡ ಈಗ ತಿಳಿಯುತ್ತಿದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಉಸ್ತಾದರ ಕುರಿತು ನಾವೊಮ್ಮೆ ತಿಳಿಯಬೇಕಿದೆ. ಯಾರಾದರೂ ನಮ್ಮ ಕುಟುಂಬಸ್ಥರಾಗಲಿ ಅಥವಾ ನಮ್ಮ ಸ್ನೇಹಿತರಾಗಲಿ ಅಥವಾ ಈ ಕೇಳುತ್ತಿರುವಂತಹ ನೀವೇ ಆಗಲಿ ಉಸ್ತಾದರ ಕುರಿತು ತಿಳಿಯದೆ ಯಾವೊಂದು ವಿಷಯಗಳನ್ನು ಮಾತನಾಡಬೇಡಿ. ಹಲವಾರು ಜನರು ಉಸ್ತಾದರನ್ನು ವಿರೋಧಿಸುವ, ಉಸ್ತಾದರ ವಿರುದ್ಧವಾಗಿ ಅವಹೇಳನಕಾರಿ ಆಘಾತಕಾರಿ ಹೇಳಿಕೆಗಳನ್ನು ನೀಡುವಂತಹ ಹಲವಾರು ಜನರು ಇಂದೂ ಕೂಡ ಸಮೂಹದಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನಮಗೆ ಕಾಣಲು ಸಾಧ್ಯವಾಗಬಹುದು. ಆದ್ದರಿಂದ ಪ್ರೀತಿಯ ಸಹೋದರರೇ, ಅಂತಹ ವ್ಯಕ್ತಿಗಳ ಹೇಳಿಕೆಗಳನ್ನು ಕಿವಿಗೂಡದೆ ನಾವು ಸ್ವಂತವಾಗಿ ಉಸ್ತಾದರ ಕುರಿತು ಕಲಿಯಲು ನಾವು ಪ್ರಾರಂಭಿಸಬೇಕು. ಮಲಯಾಳಂ ಭಾಷೆಯಲ್ಲಿ ಉಸ್ತಾದರೇ ಬರೆದಂತಹ ತನ್ನ ವ್ಯಕ್ತಿ ಜೀವನ ವಿಶ್ವಾಸಪೂರ್ವಂ ಎಂಬಂತಹ ಒಂದು ಪುಸ್ತಕವೂ ಇದೆ. ಉಸ್ತಾದರ ಆ ಪುಸ್ತಕವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುವಂತಹ ಸಾಧ್ಯತೆಗಳಿದೆ. ಆ ಟ್ರಾನ್ಸ್ಲೇಟ್ ಆದರೆ ನಾವೆಲ್ಲರೂ ಕೂಡ ಕೂಡಲೇ ಅದನ್ನು ತೆಗೆದುಕೊಂಡು ಉಸ್ತಾದರ ಜೀವನವನ್ನೊಮ್ಮೆ ನಾವು ನೋಡಬೇಕು. ಆಗ ನೀವು ಕೂಡ ಹೇಳಬಹುದು, ಉಸ್ತಾದರಂತೆ ಜೀವಿಸುವಂತಹ ಯಾವೊಬ್ಬ ವ್ಯಕ್ತಿಯೂ ಈ ಲೋಕದಲ್ಲಿ ಈಗ ಇಲ್ಲ ಎಂದು ನೀವು ಕೂಡ ಹೇಳಲು ಸಾಧ್ಯತೆಗಳಿದೆ. ಅಷ್ಟೊಂದು ದೊಡ್ಡ ರೀತಿಯ ಒಂದು ಜೀವನವಾಗಿದೆ. ನಾವು ಇಷ್ಟು ಯಾರೊಬ್ಬರಲ್ಲೂ ಕಾಣದಂತಹ ಹಲವಾರು ಗುಣನಡತೆಗಳು, ಸ್ವಭಾವಗಳು ಉಸ್ತಾದರಲ್ಲಿ ನಮಗೆ ಕಾಣಬಹುದು. ಎಷ್ಟರ ಮಟ್ಟಿಗೆ ಎಂದು ಹೇಳಿದರೆ, ಉಸ್ತಾದರನ್ನು ಕಾಣಲು ಹಲವಾರು ರಾಜಕಾರಣಿಗಳಾಗಲಿ, ಹಲವಾರು ಬಂಗಲೆಗಳಿಂದ ಬರುವಂತಹ ದೊಡ್ಡ ದೊಡ್ಡ ಶ್ರೀಮಂತರಾಗಲಿ ಅಥವಾ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಾಗಲಿ, ಕೂಲಿ ಕಾರ್ಮಿಕರಾಗಲಿ ಎಲ್ಲರೂ ಕೂಡ ಉಸ್ತಾದರ ರೂಮ್ಗೆ, ಉಸ್ತಾದರ ಸನಿಹಕ್ಕೆ ಬರುತ್ತಾರೆ. ಯಾರೊಬ್ಬರನ್ನೂ ಕೂಡ ತಡೆಯುವವರಲ್ಲ ಉಸ್ತಾದರು. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಂಡುಕೊಂಡು, ಎಷ್ಟು ದೊಡ್ಡ ಶ್ರೀಮಂತನಾದರೂ, ಎಷ್ಟು ದೊಡ್ಡ ಕಡು ಬಡವನಾದರೂ ಇಬ್ಬರನ್ನು ಕೂಡ ಒಂದೇ ರೀತಿಯಲ್ಲಿ ಕಾಣುವಂತಹ ಉಸ್ತಾದರು. ನಾವೆಲ್ಲರೂ ಕೂಡ ಅನುಭವಿಸಿದವರು. ಉಸ್ತಾದರು ಹಾಗೆ ಬಂದು, ಶ್ರೀಮಂತನು ಬಂದು ಉಸ್ತಾದರ ಕೈಗೆ ಹಣದ ಕಟ್ಟನ್ನಿಟ್ಟು ಹೋದರೆ, ನಂತರ ಬರುವಂತಹ ಬಡವನು ತನ್ನ ಎಲ್ಲ ರೀತಿಯ ಬೇಸರಗಳನ್ನು ಹೇಳಿದರೆ ಉಸ್ತಾದರು ಕೀಸೆಗೊಮ್ಮೆ ಕೈ ಹಾಕುತ್ತಾರೆ. ಆ ಕೊಟ್ಟಂತಹ ಕಟ್ಟನ್ನು ಉಸ್ತಾದರು ಎಣಿಸಿ ನೋಡುವುದಿಲ್ಲ. ಆ ಕಟ್ಟನ್ನು ಅದೇ ರೀತಿ ಆ ಬಡವನಾದ ಆ ಪ್ರಯಾಸವನ್ನು ಹೇಳಿದಂತಹ ವ್ಯಕ್ತಿಯ ಕೈಗಿತ್ತುಕೊಂಡು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಉಪದೇಶಗಳನ್ನು ಹೇಳಿಕೊಟ್ಟುಕೊಂಡು ಅವರನ್ನು ಸಮಾಧಾನಪಡಿಸಿಕೊಂಡು ಅವರ ಊರಿಗೆ ಮರಳಿಸುತ್ತಾರೆ. ಹೀಗೆ ಉಸ್ತಾದರು ಅದೆಷ್ಟೋ ರೀತಿಯಲ್ಲಿ ಸಾಮೂಹಿಕವಾಗಿಯೂ, ಸಾಂಪತ್ತಿಕವಾಗಿಯೂ, ಶಾರೀರಿಕವಾಗಿಯೂ ಹಲವಾರು ರೀತಿಯ ಸಂಭಾವನೆಗಳು, ಹಲವಾರು ರೀತಿಯ ಒಳ್ಳೆಯ ಕಾರ್ಯಗಳನ್ನು ಮಾಡಿದ ಒಂದು ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಉಸ್ತಾದರವರು.